ಅಗತ್ಯ ಇದೆ ಅಂತಂದರೆ ನಿಮಗೆ ಇಲ್ಲಿ ಹ್ಯಾಂಡ್ಲಗೂ ಇಡ್ಬೋದು. ಇಲ್ಲಿಗೂ ಕೂಡ ಬಟ್ಟೆ ಇದೆ ಅಂತಂದರೆ ಇಲ್ಲಿ ಬಟ್ಟೆ ಇಟ್ಕೋಬೋದು. ಈ ಬ್ರೇಕನ್ನು ಓಪನ್ ಮಾಡೋದು ಹೇಗೆ ಅಂತೇಳಿ ನೋಡೋಣ. ನೋಡಿ, ಹೀಗೆ ಪ್ರೆಸ್ ಮಾಡಿಕೊಂಡು ಇಲ್ಲೊಂದು ಲಾಕ್ ಇದೆ, ಜಸ್ಟ್ ಹೀಗೆ ಮೇಲೆ ನೋಡಿ ರಿಮೂವ್ ಆಗಿ ಬಂತು. ಹಲೋ ವ್ಯೂವರ್ಸ್, kcyclopointsನ ಇವತ್ತಿನ ವಿಡಿಯೋಗೆ ಎಲ್ಲರಿಗೂ ಸ್ವಾಗತವನ್ನು ಹೇಳ್ತಾ, ವಿಡಿಯೋ ಶುರು ಮಾಡೋಕ್ಕೆ ಮುಂಚೆ ಸಣ್ಣ ಒಂದು ವಿಷಯವನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏನು ಅಂತಂದರೆ, ನಾವು ಈ kcyclopoints ಚಾನಲ್ ಥ್ರೂ ಆಗಿ ತುಂಬ ಇಂಪಾರ್ಟೆಂಟ್ ವಿಷಯಗಳನ್ನು ಕಲ್ತ್ಕೊಂಡು ಬಂದೆವು. ಆಗ ನನಗೊಂದು ಕಮೆಂಟ್ ಬಂದಿತ್ತು, ಯಾಕೆ ನೀವು ಈ ಸಿಲ್ಲಿ ವಿಷಯಗಳನ್ನು ವಿಡಿಯೋ ಮಾಡಿ ಹಾಕ್ತಾ ಇಲ್ಲ, ನಮಗೆ ಅದರ ಬಗ್ಗೆ ತಿಳ್ಕೊಳ್ಬೇಕು ಅಂತೇಳಿ. ಈ ಟೈರ್ ರಿಮೂವ್ ಮಾಡೋದು, ಹಾಗೆ ಗೇರ್ ಸೈಕಲ್ನ ಚೈನ್, ಸಿಟಿ ಬೈಕಿನ ಚೈನು, ಈ ಡಿಫ್ರೆನ್ಸ್, ನಂತರ ಈ ಸ್ಯಾಡಲ್ ಬಗೆಗಿರುವ ವಿಡಿಯೋ, ಯಾವ ಸ್ಯಾಡಲ್ ನಾವು ಪರ್ಚೇಸ್ ಮಾಡಬೇಕು, ನ್ಯಾರೋ ಇರುವಂಥದ್ದು, ಅಗಲ ಇರುವಂಥದ್ದು, ಹಾಗೆ ಸುಮಾರು ಟೈಪ್ ಇರುವಂಥ ಸೀಟ್ಗಳಿವೆ ಅಲ್ಲ, ಅದರ ಬಗ್ಗೆನೂ ವಿಡಿಯೋ ಮಾಡಿ ಅಂತೇಳಿ. ನೋಡಿ, ಇವತ್ತಿನ ಈ ವಿಡಿಯೋ ಏನು ಅಂತಂದರೆ, ಕ್ವಿಕ್ ರಿಲೀಸ್ ಇರುವಂತಹ ಸೈಕಲಲ್ಲಿ ಫ್ರಂಟ್ ವೀಲ್, ಬ್ಯಾಕ್ ವೀಲ್ ಯಾವ ಥರ ರಿಮೂವ್ ಮಾಡೋದು, ಅದನ್ನು ಯಾವ ಥರ ಇನ್ಸ್ಟಾಲ್ ಮಾಡೋದು ಅಂತೇಳಿ. ಇದು ನಿಮಗೆ ತುಂಬ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್, ತುಂಬ ಈಸಿಯಾಗಿ ರಿಮೂವ್ ಮಾಡ್ಬೋದು. ಅದರ ಬಗ್ಗೆ ವಿಡಿಯೋ ಮಾಡೋಕ್ಕಿದ್ದೀನಿ. ಈ ವಿಷಯ ನಮಗೆ ಎಲ್ಲಿ ಯೂಸ್ ಆಗುತ್ತೆ ಅಂತ ಹೇಳಿದರೆ, ದಾರಿಯಲ್ಲೆಲ್ಲಾದರೂ ನಾವು ಪಂಚರ್ ಆಗಿ, ಅಂದರೆ ಸೈಕಲ್ ಟೈರ್ ಪಂಚರ್ ಆಗಿ ನಾವು ಪೆಂಡಿಂಗಲ್ಲಿ ಇದ್ದೇವೆ ಅಂತ ಅಂದಾಗ, ನಮಗೆ ಸೈಕಲ್ ಟೈರನ್ನು ರಿಮೂವ್ ಮಾಡಿಕೊಂಡು ಬೇರೆ ಆಟೋ ಹಿಡ್ಕೊಂಡು ಪಂಚರ್ ಶಾಪಿಗೆ ಹೋಗಬೇಕು ಅಂತಾದರೆ ಟೈರ್ ರಿಮೂವ್ ಮಾಡೋಕ್ಕೆ ತಿಳ್ಕೊಂಡಿರಬೇಕು. ಅಥವಾ ಅಲ್ಲೇ ನಾವು ನಮ್ಮಲ್ಲಿ ಪಂಚರ್ ಕಿಟ್ ಇದೆ ಅಂತಂದರೆ ಅಲ್ಲೇ ನಾವು ಪಂಚರ್ ಹೊಡ್ಕೊಂಡು ರೈಡ್ ಮಾಡೋಕ್ಕೆ ಶುರು ಮಾಡೋದಾಗಿದ್ದರೆ ಅಲ್ಲೂ ನಮಗೆ ಈ ಒಂದು ಆಸ್ಪೆಕ್ಟ್ಸ್ ತಿಳಿದಿರಬೇಕು. ಹಾಗೆ ತಡ ಮಾಡದೆ ಡೈರೆಕ್ಟಾಗಿ ವಿಡಿಯೋ ಕಡೆ ಹೋಗೋಣ. ಮೊದಲಿಗೆ ನಾವು ಫ್ರಂಟ್ ವೀಲನ್ನು ರಿಮೂವ್ ಮಾಡೋಣ. ಅದಕ್ಕೋಸ್ಕರ ಏನೆಲ್ಲ ಮಾಡ್ತಾ ಇದ್ದೀನಿ, ಏನೆಲ್ಲ ಹೇಳ್ಕೊಡ್ತೀನಿ ಅಂತೇಳಿ ಚೆನ್ನಾಗಿ ತಿಳ್ಕೊಳ್ಳಿ. ಮೊದಲಾಗಿ ನಾವು ಏನು ಮಾಡಬೇಕು ಅಂತಂದರೆ, ಈ ಬ್ರೇಕನ್ನು ಓಪನ್ ಮಾಡಿ ಇಟ್ಕೋಬೇಕು. ನೋಡಿ, ಕ್ವಿಕ್ ರಿಲೀಸ್ ಇರುವಂಥ ಟೈರು, ಬೋತ್ ಫ್ರಂಟಲ್ಲೂ ಬ್ಯಾಕಲ್ಲೂ ಕ್ವಿಕ್ ರಿಲೀಸ್ ಇರುವಂಥ ಟೈರು. ಹಾಗೆ ವಿ ಬ್ರೇಕ್, ಇದು ಸೈಕಲ್ ವಿ ಬ್ರೇಕ್ ಇದೆ, ಫ್ರಂಟಲ್ಲೂ ಬ್ಯಾಕಲ್ಲೂ ವಿ ಬ್ರೇಕ್ ಇರುವಂಥದ್ದು. ಈ ಬ್ರೇಕನ್ನು ಓಪನ್ ಮಾಡೋದು ಹೇಗೆ ಅಂತೇಳಿ ನೋಡೋಣ. ನೋಡಿ, ಹೀಗೆ ಪ್ರೆಸ್ ಮಾಡಿಕೊಂಡು ಇಲ್ಲೊಂದು ಲಾಕ್ ಇದೆ, ಇದನ್ನು ಜಸ್ಟ್ ಈಗ ಮೇಲಕ್ಕೆ ಎತ್ತೋದು. ಇವಾಗ ವಿ ಬ್ರೇಕ್ ಓಪನ್ ಆಯಿತು. ನಮಗೀಗ ಇಲ್ಲಿಂದ ಟೈರ್ ರಿಮೂವ್ ಮಾಡೋಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್ ಇಲ್ಲಿರುವ ಕ್ವಿಕ್ ರಿಲೀಸನ್ನು ರಿಮೂವ್ ಮಾಡುವಂಥದ್ದು. ಈ ಥರ ರಿಮೂವ್ ಮಾಡಿ ರೊಟೇಟ್ ಮಾಡಬೇಕು. ರೊಟೇಟ್ ಮಾಡಿ ಸೈಕಲನ್ನು ಎತ್ಕೊಂಡು, ಈಗ ಸೈಕಲನ್ನು ಎತ್ಕೊಂಡು ಸಿಂಪಲಾಗಿ ಕೆಳಗಡೆ ಪುಷ್ ಮಾಡೋದು. ನೋಡಿ, ರಿಮೂವ್ ಆಗಿ ಬಂತು. ಇವಾಗ ನಾವು ಫ್ರಂಟ್ ವೀಲನ್ನು ರಿಮೂವ್ ಮಾಡಾಯಿತು. ಇನ್ನು ಬ್ಯಾಕ್ ವೀಲನ್ನು ಹೇಗೆ ರಿಮೂವ್ ಮಾಡೋದು ಅಂತೇಳಿ ನೋಡೋಣ ಬನ್ನಿ. ಈ ಬ್ಯಾಕ್ ವೀಲನ್ನು ರಿಮೂವ್ ಮಾಡಬೇಕಾದ್ರೆ ಸೈಕಲನ್ನು ಪಲ್ಟಿ ಮಾಡಿ ಇಟ್ಕೋಬೇಕು. ಪಲ್ಟಿ ಮಾಡಿ ಇಟ್ಕೋವಾಗ ಇಂಥ ಒಂದು ಬಟ್ಟೆ ಯೂಸ್ ಮಾಡಿ, ಇಲ್ಲಾಂದರೆ ನಿಮ್ಮ ಸೀಟಿಗೆಲ್ಲ ಗಾಯ ಆಗುತ್ತೆ. ಅಗತ್ಯ ಇದೆ ಅಂತಂದರೆ ನಿಮಗೆ ಇಲ್ಲಿ ಹ್ಯಾಂಡ್ಲಗೂ ಇಡ್ಬೋದು. ಇಲ್ಲಿಗೂ ಕೂಡ ಬಟ್ಟೆ ಇದೆ ಅಂತಂದರೆ ಇಲ್ಲಿ ಬಟ್ಟೆ ಇಟ್ಕೋಬೋದು. ಬೇಕಲ್ಲೂ ಹಾಗೆ ವಿ ಬ್ರೇಕ್ ಇರುವಂಥದ್ದು, ಇದನ್ನು ಜಸ್ಟ್ ರಿಮೂವ್ ಮಾಡಿಕೊಂಡು ಆಮೇಲೆ ಪ್ರೊಸೀಡ್ ಮಾಡೋಣ. ನೋಡಿ, ಇವಾಗ ಬ್ರೇಕ್ ರಿಮೂವ್ ಆಯಿತು. ಕ್ವಿಕ್ ರಿಲೀಸನ್ನು ರಿಮೂವ್ ಮಾಡೋಣ. ತುಂಬ ಟೈಟಾಗಿದೆ ಅಂತೇಳಿ ಅಂದ್ಕೊಳ್ತೀನಿ. ಎಸ್, ಓಪನ್ ಆಯಿತು. ಇನ್ನು ಆ್ಯಂಟಿ ಡೈರೆಕ್ಷನಲ್ಲಿ ರೊಟೇಟ್ ಮಾಡಬೇಕಾದ್ರೆ ಈ ಕಡೆಯಿಂದ ಒಂದು ಸ್ಕ್ರೂ ಇದೆ, ಅದನ್ನು ಹಿಡ್ಕೋಬೇಕು. ಎಸ್, ಲೂಸ್ ಆಯಿತು.
ನೆಕ್ಸ್ಟ್ ಇರುವಂಥದ್ದು ನೋಡಿ, ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಆಸ್ಪೆಕ್ಟ್ಸ್. ಇದನ್ನು ಇಲ್ಲಿಂದ ತೆಗಿಬೇಕು. ಈ ಬ್ಯಾಕ್ ಟೈರನ್ನು ಈ ಪೋರ್ಷನಿಂದ ತಗೊಳ್ಬೇಕಾದ್ರೆ ನೋಡಿ, ಗೇರನ್ನು ಸ್ವಲ್ಪ ಬ್ಯಾಕಿಗೆ ಹೀಗೆ ಎಳ್ಕೊಳ್ಬೇಕು. ಆನಂತರ ಜಸ್ಟಾಗಿ ಮೇಲಕ್ಕೆತ್ತೋದು ಅಷ್ಟೇ, ಸಿಂಪಲ್ ವಿಷಯ. ಹೀಗೆ ಇಷ್ಟೇ ಇರುವಂಥದ್ದು. ಟೈರ್ ರಿಮೂವ್ ಆಗಿ ಬಂತು. ಇನ್ನು ನಮಗೆ ಪಂಚರ್ ಹೊಡಿಬೋದು, ಹಾಗೆ ಬೇಕಾದರೆ ಟೈರನ್ನು ರಿಮೂವ್ ಮಾಡಿ ಹಾಕ್ಬೋದು, ಏನು ಬೇಕು ಮಾಡ್ಬೋದು. ನೆಕ್ಸ್ಟ್ ಇದನ್ನು ರೀಫಿಕ್ಸ್ ಮಾಡುವಂಥ ವೀಡಿಯೋ ಮಾಡೋಣ. ಫಸ್ಟಿಗೆ ಬ್ಯಾಕ್ ಟೈರನ್ನೇ ಮಾಡೋಣ, ಯಾಕಂದರೆ ಸೈಕಲ್ ಪಲ್ಟಿ ಮಾಡಿ ಇಟ್ಕೊಂಡಿದ್ದೀನಲ್ವ. ಚೈನನ್ನು ಈಗ ಮೇಲೆ ಎತ್ತೋದು, ಇಲ್ಲಿ ಕೆಳಗಡೆಗೆ ಈ ಥರ ಪ್ರೆಸ್ ಮಾಡ್ಕೋಬೇಕು ಗೇರನ್ನು. ನೋಡಿ, ಹೀಗೆ ಮಾಡಿಕೊಂಡು ಹೀಗೆ, ಇಷ್ಟೇ ಸಿಂಪಲ್. ಹಾರ್ನಿದು ಸ್ವಿಚ್ ಇಲ್ಲಿ ಪ್ರೆಸ್ ಆಗ್ತಾ ಇದೆ, ಹಾಗೆ ಹಾರ್ನ್ ಆಗ್ತಾ ಇದೆ ನೋಡಿ. ಆಯಿತು. ಇನ್ನು ಇಲ್ಲಿ ಹಿಡ್ಕೊಂಡು ಕ್ವಿಕ್ ರಿಲೀಸನ್ನು ಟೈಟ್ ಮಾಡುವಂಥದ್ದು. ಕ್ವಿಕ್ ರಿಲೀಸು ಟೈಟ್ ಮಾಡಬೇಕಾದ್ರೆ ತುಂಬ ಟೈಟ್ ಮಾಡಿದರೆ ಇಲ್ಲಿ ಲಾಕ್ ಮಾಡೋಕ್ಕಾಗಲ್ಲ ನಮಗೆ. ಸ್ವಲ್ಪ ಲೂಸ್ ಇಟ್ಕೊಂಡು ಆನಂತರ ಪ್ರೆಸ್ ಮಾಡಬೇಕು ಹೀಗೆ. ಎಸ್, ನೋಡ್ಕೊಳ್ಳಿ, ತುಂಬ ಲೂಸಾಗಿ ಇಟ್ಕೋಬೇಡಿ. ಕರೆಕ್ಟಾಗಿ ಯಾವ ಪೋರ್ಷನಲ್ಲಿ ಇತ್ತು ಅಂತೇಳಿ ಚೆಕ್ ಮಾಡಿ ಆನಂತರ ಫಿಕ್ಸ್ ಮಾಡಿ. ಆಯಿತು, ಇಲ್ಲಿ ಲಾಕ್ ಆಗಿದೆ. ಇನ್ನು ನೆಕ್ಸ್ಟ್ ಬ್ರೇಕ್ ಸರಿ ಮಾಡುವಂಥದ್ದು ನೋಡಿ. ಬ್ರೇಕನ್ನು ಫಿಕ್ಸ್ ಮಾಡೋದು ಇದು ಕೂಡ ಸಿಂಪಲ್ ವಿಷಯ. ಅಷ್ಟೇ, ಆಯಿತು. ಸೈಕಲ್ ಹೀಗೆ ಇಟ್ಕೊಂಡೇನೆ ಫ್ರಂಟ್ ವೀಲ್ ಕನೆಕ್ಟ್ ಮಾಡೋಣ. ಫ್ರಂಟ್ ವೀಲ್ ತಗೊಂಡು ಬರ್ತಾಯಿದ್ದೀನಿ. ಇಲ್ಲಿ ಹಿಡ್ಕೊಳ್ಬೇಕು, ಈ ಕಡೆ ಹಿಡ್ಕೊಂಡು ಇಲ್ಲಿ ಟೈಟ್ ಮಾಡುವಂಥದ್ದು. ಇಲ್ಲಿ ಫೋರ್ಕಿಗೆ ನೇರವಾಗಿ ಕ್ವಿಕ್ ರಿಲೀಸನ್ನು ಈ ಥರ ಲಾಕ್ ಮಾಡಿದರೆ ನಮಗೆ ಅದು ಟೈಟ್ ಮಾಡೋಕ್ಕೆ ಸುಲಭ ಆಗುತ್ತೆ. ಒಂದು ಟೆಕ್ನಿಕ್ ಇದೆ. ಮತ್ತು ರಿಮೂವ್ ಮಾಡೋಕ್ಕೆ ಕೂಡ ಒಂದು ಗ್ರಿಪ್ ಸಿಗುತ್ತೆ. ಫೋರ್ಕಿಗೆ ನೇರವಾಗಿ ಟೈಟ್ ಮಾಡಬೇಕು. ಬ್ರೇಕನ್ನು ಫಿಕ್ಸ್ ಮಾಡೋಣ. ಸೈಕಲ್ ಉಲ್ಟಾ ಇದ್ದಿದ್ದರಿಂದ ಬ್ರೇಕ್ ರಿಮೂವ್ ಮಾಡೋಕ್ಕೆ ಫಿಕ್ಸ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಅದು ಫಸ್ಟಿಗೆ ರಿಮೂವ್ ಮಾಡಿದರೆ ಒಳ್ಳೆಯದು ನಿಮಗೆ. ಈ ಥರ ಮುಗೀತು. ಸೈಕಲನ್ನು ಪಲ್ಟಿ ಮಾಡಿ ಇಟ್ಕೊಳ್ಳೋಣ. ಕ್ವಿಕ್ ರಿಲೀಸ್ ಇರುವಂತಹ 2 ಟೈರ್ಗಳನ್ನು ರಿಮೂವ್ ಮಾಡೋದು ಹೇಗೆ, ಅದನ್ನು ರೀಫಿಕ್ಸ್ ಮಾಡೋದು ಹೇಗೆ ಅಂತೇಳಿ ತಿಳ್ಕೊಂಡಾಯಿತು. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಇರುವಂಥದ್ದು. ಹಾಗೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಹೊಸ ಒಂದು ಇನ್ಫಾರ್ಮೇಷನ್ ಜೊತೆ ಮತ್ತೆ ಬರ್ತೇನೆ ಅಂತ ಹೇಳ್ತಾ kcyclopoints ನಿಂದ ಹರ್ಷ. ಥ್ಯಾಂಕ್ ಯು ಸೋ ಮಚ್. ಬಾಯ್.